ದೇವನಹಳ್ಳಿ. ನೂತನ ಬಸವೇಶ್ವರ ಪ್ರತಿಮೆ ಲೋಕಾರ್ಪಣೆ. ಬೆಂಗ್ರಾಮ್ ಜಿಲ್ಲಾಡಳಿತ ಭವನದ ಮುಂಭಾಗ ನಿರ್ಮಾಣ ಮಾಡಿರುವ ಪ್ರತಿಮೆ ಅನಾವರಣ. ಸಚಿವ ಈಶ್ವರ್ ಖಂಡ್ರೆ ಮತ್ತು ಕೆ.ಎಚ್. ಮುನಿಯಪ್ಪ ಸಮುದಾಯದ ಸ್ವಾಮಿಗಳಿಂದ ಲೋಕಾರ್ಪಣೆ. ದೇವನಹಳ್ಳಿ ತಾಲ್ಲೂಕಿನ ಚಪ್ಪರಕಲ್ಲು ಬಳಿಯ ಜಿಲ್ಲಾಡಳಿತ ಭವನದಲ್ಲಿ ನಿರ್ಮಾಣ ಮಾಡಿರುವ ಪ್ರತಿಮೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ಜಿಲ್ಲಾಡಳಿತದಿಂದ ನಿರ್ಮಾಣ ಮಾಡಿರುವ ಪ್ರತಿಮೆ. ಕಾರ್ಯಕ್ರಮದಲ್ಲಿ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಗಳು ಭಾಗಿ. ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ನೂರಾರು ಲಿಂಗಾಯತ ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಕೆ.ಎಚ್. ಮುನಿಯಪ್ಪ ಮಾತನಾಡಿ, ಇಂದು ಬಸವೇಶ್ವರ ಪ್ರತಿಮೆ ಅನಾವರಣ ಭಾಗ್ಯ ದೊರೆತಿರುವುದು ನಮ್ಮ ಪುಣ್ಯವಿ. ಮಂಜುನಾಥ, ರಮೇಶ, ಸತೀಶಕುಮಾರ್ ರವರು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲ್ಲೂಕಿನ ಚಪ್ಪರಕಲ್ಲು ಬಳಿಯಡಿ ಸಿ ಕಚೇರಿ. ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಣಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನು ಒಲಿಸುವ ಗುರಿ. ಕಂಡ್ರೆ ಹೇಳಿದಾಗೆ ಹೇಳೋದಕ್ಕೆ ಸುಲಭ, ಆಡೋದಕ್ಕೂ ಸುಲಭ, ಆದರೆ ಆಚರಣೆಗೆ ಮಾತ್ರ ಅತ್ಯಂತ ಕಠಿಣವಾಗಿರುವಂತಹ ಮಾತುಗಳೇ ಇದು. ಇವತ್ತು ಮನುಷ್ಯ ನಾವೆಲ್ಲರೂ ಕೂಡ ಈ ಸಪ್ತ ಸೂತ್ರಗಳನ್ನು ಪರಿಪೂರ್ಣವಾಗಿ ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗದೇ ಹೋದರೂ ಕೂಡ ಒಂದೆರಡಾದರೂ ಕೂಡ ನಮ್ಮ ಬದುಕಿನಲ್ಲಿ ಆಚರಣೆ ಮಾಡಿಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗುವಂತಹದ್ದು. ಈ ವಚನದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಂತಹ ತತ್ವಗಳು, ಇವತ್ತು ಸಂವಿಧಾನ ಕೊಡುವಂತಹ ತತ್ವಗಳಿಗೆ ಬದ್ಧವಾಗಿರುವಂತಹ ಎಲ್ಲ ವಿಚಾರಗಳು ಕೂಡ ಈ ವಚನದೊಳಗೆ ನಾವು ಕಾಣೋದಕ್ಕೆ ಸಾಧ್ಯ ಆಗುವಂತಹದ್ದು. ಅದರಿಂದ ಮನುಷ್ಯ ಕಾಯ, ವಾಚ, ಮನಸ್ಸ ಈ ಮೂರರಿಂದಲೂ ಕೂಡ ಶುದ್ಧವಾಗಿ ಬದುಕಲಿಕ್ಕೆ ಬೇಕಾಗಿರುವಂತಹ ಒಂದು ಮಾರ್ಗ ಅಂದರೆ ಈ ಸಪ್ತ ಸೂತ್ರಗಳು ಅಂತೇಳಿ ಬಸವಣ್ಣನವರು ಕೊಟ್ಟಿದ್ದಾರೆ. ಅದರ ಜೊತೆಗೆ ಮತ್ತೊಂದು ಮುಖ್ಯವಾಗಿ ते ब्रह्मलोके तु परान्तकाले परान्तरिमुच्यन्ते सर्वे नहरं विपापं वरमेश्वभूतं यत्पुण्डरीकं वरमध्ये ಜಿಲ್ಲಾಡಳಿತ
ಜಿಲ್ಲಾಧಿಕಾರಿ ಅನುರಾಧಮ್ಮನವರ ನೇತೃತ್ವದಲ್ಲಿ ಇದೊಂದು ಮಹತ್ತರವಾದ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಜಗತ್ತಿನಲ್ಲಿ ಸಮಾನತೆಯನ್ನು 12ನೇ ಶತಮಾನದಲ್ಲಿ ಸಾರಿದ ಬಸವಣ್ಣನವರ ಪುತ್ಥಳಿಗೆ ಅನಾವರಣ ಮಾಡುವಂಥ ಸೌಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ. ಸುತ್ತೂರು ಸ್ವಾಮೀಜಿಯವರು, ಚಿತ್ರಕಂಗಿ ಸ್ವಾಮೀಜಿಯವರು ಮತ್ತು ಮಾಲನಾಡಿ ಸಿದ್ದರಾಜ ಸ್ವಾಮಿಯವರ ಜೊತೆಯಲ್ಲಿ ಬಸವ ಸಮಿತಿಯ ಅಧ್ಯಕ್ಷರು ರಮೇಶ್ನವರು, ಸತೀಶ್ ಅವರು ಮತ್ತು ಮಂಜಣ್ಣವರು ಮತ್ತು ಜಗದೀಶ್ ಮತ್ತು ಸಾಕಷ್ಟು ಜನ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಕೈಲಿ ಮಾಡಿಸಿದ್ದಕ್ಕೆ ನಾವು ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಜಗಜ್ಯೋತಿ ಬಸವಣ್ಣವರ ಹೆಸರು ಮತ್ತು ಕೀರ್ತಿ ಜಗತ್ತಿನಲ್ಲೇ ಇದೆ. ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇವತ್ತು ಒಳ್ಳೆಯ ಕೆಲಸವನ್ನು ನಮ್ಮ ಕೈಲಿ ಮಾಡಿಸಿದ್ದಾರೆ. ಆ ಜಗಜ್ಯೋತಿ ಬಸವಣ್ಣ ಎಲ್ಲರಿಗೂ ಆಯುರಾದ ಭಾಗ್ಯವನ್ನು ಕೊಡಲಿ ಆ ಪರಮಾತ್ಮ ಅಂತೇಳಿ ನಾನು ಅವರಿಗೆ ನಮನವನ್ನು ಮಾಡಿ ಹಿಂದೆ ಮಾಡೋಣ ಮೊಬೈಲ್ ಎಲ್ಲ ಈ ಕಡೆ ನೋಡಿ ಸರ್ ಪ್ಲೀಸ್. ಸ್ವಲ್ಪ ಹಿಂದೆ ಬ್ರದರ್ ಮೊಬೈಲು ಸರ್, ಹಿಂದೆ ಬನ್ನಿ ಸ್ವಲ್ಪ. ಸ್ವಲ್ಪ ಮುಂದೆ ಬನ್ನಿ, ಸ್ವಾಮಿ ಕಾಣಿಸ್ತಾರೆ ಸ್ವಲ್ಪ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೇವನಹಳ್ಳಿಯಲ್ಲಿ ಸನ್ಮಾನ್ಯ ಮುನಿಯಪ್ಪನವರ ನೇತೃತ್ವದಲ್ಲಿ ಪೂಜ್ಯ ಸುತ್ತೂರು ಮತ್ತು ತುಮಕೂರು ಶ್ರೀಗಳ ಸಾನ್ನಿಧ್ಯದಲ್ಲಿ ವಿಶ್ವಗುರು ಬಸವಣ್ಣನವರ ಪುತ್ಥಳಿ ಅನಾವರಣ ಮಾಡಿದಂಥದ್ದು ಭಾಳ ಹೆಮ್ಮೆಯ ಮತ್ತು ಸಂತೋಷದ ಸಂಗತಿಯಾಗಿದೆ. ಇದೊಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ. ಪ್ರಜಾಪ್ರಭುತ್ವಕ್ಕೆ ಬುನಾದಿ ಕೊಟ್ಟಂಥದ್ದು. ಅನುಭವ ಮಂಟಪದ ಮುಖಾಂತರ ಎಲ್ಲ ಸಮುದಾಯದವರನ್ನು ಒಂದು ಕಡೆ ಸೇರಿಸಿ ಜಾತಿರಹಿತ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆಯ ತಳದ ಮೇಲೆ ಸುಂದರವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡುವಂಥ ಒಂದು ಘನ ಉದ್ದೇಶ ಬಸವಣ್ಣನವರದಿತ್ತು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು ಅನ್ನುವಂಥ ರೀತಿಯಲ್ಲಿ ಅವರು ಅವರ ತತ್ವಾದರ್ಶಗಳು ಹಿಂದೆ ಎಷ್ಟು ಪ್ರಸ್ತುತ ಆಗಿದ್ದು ಇವತ್ತಿಗೂ ಅಷ್ಟೇ ಪ್ರಸ್ತುತ ಆಗಿದ್ದಾವೆ, ಮುಂದಿನೂ ಅಷ್ಟೇ ಪ್ರಸ್ತುತ ಆಗಿರ್ತವೆ ಅನ್ನೋಂಥ ಮಾತನ್ನು ಹೇಳುತ್ತಾ, ಇವತ್ತು ವಿಶ್ವದಲ್ಲಿ ಏನು ಅಶಾಂತಿ ಇದೆ, ಆತಂಕ ಇದೆ, ಇದಕ್ಕೆಲ್ಲ ಪರಿಹಾರ ಅಂದರೆ ಬಸವ ತತ್ವ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ.